ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಲವು ದಿನಗಳಲ್ಲಿ ಭಾರತ ಇತಿಹಾಸವನ್ನೇ ರಚಿಸಲಿದೆ. ಇಲ್ಲಿವರೆಗೆ ರಕ್ಷಣಾ ಉಪಕರಣಗಳನ್ನ ಬಲಿಷ್ಠ ದೇಶಗಳಿಂದ ಖರೀದಿ ಮಾಡ್ತಾ ಇದ್ದ ಭಾರತ ಈಗ ತಾನು ನಿರ್ಮಾಣ ಮಾಡಿದ ರಕ್ಷಣಾ ಉಪಕರಣಗಳನ್ನ ಬಲಿಷ್ಠ ದೇಶಗಳಿಗೆ ರಫ್ತು ಮಾಡೋದಕ್ಕೆ ಸಜ್ಜಾಗಿದೆ. ಅಲ್ಲಿಗೆ ಭಾರತ ಹೊಸದೊಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡಲಿದೆ. ತನ್ನ ಚರಿತ್ರೆಯಲ್ಲೇ ಮೊದಲ ಬಾರಿಗೆ ಭಾರತ ಮಿಸೈಲ್ ಸಿಸ್ಟಮ್ ಅನ್ನ ಫ್ರಾನ್ಸ್ಗೆ ರಫ್ತು ಮಾಡಲಿದೆ. ಭಾರತದ ಮಿಸೈಲ್ ಸಿಸ್ಟಮ್ ಅನ್ನ ಖರೀದಿ ಮಾಡೋದಕ್ಕೆ ಫ್ರಾನ್ಸ್ ತುದಿಗಾಲಲ್ಲಿ ನಿಂತ್ಕೊಂಡಿದೆ. ಅಲ್ಲಿಗೆ ಪ್ರಧಾನಿ ಮೋದಿಯ ಫ್ರಾನ್ಸ್ ಭೇಟಿಯಲ್ಲಿ ಐತಿಹಾಸಿಕ ನಿರ್ಧಾರವೊಂದು ಹೊರಬಿದ್ದಿದೆ. ಒಂದು ಕಡೆಯಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತ ಚೀನಾದ 5th ಜನರೇಷನ್ ಫೈಟರ್ ಜೆಟ್ಗೆ ಚೆಕ್ಮೇಟ್ ಇಡೋದಕ್ಕೆ ಮುಂದಾಗಿದೆ. ತನ್ನ ಬಳಿ 5ನೇ ಜನರೇಷನ್ನ ಫೈಟರ್ ಜೆಟ್ ಇದೆ ಅಂತ ಬೀಗುತ್ತಿದ್ದ ಚೀನಾಗೆ ಈಗ ಭಾರತ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಸದ್ಯ ಭಾರತ ಕೊಡ್ತಾ ಇರುವ ಏಟಿನಿಂದ ಸುಧಾರಿಸಿಕೊಳ್ಳೋದಕ್ಕೆ ಚೀನಾಗೆ ಹಲವು ದಿನಗಳು ಬೇಕಾಗಬಹುದು. ಚೀನಾದ ಅತ್ಯಾಧುನಿಕ ಫೈಟರ್ ಜೆಟ್ಗೆ ಭಾರತ ಪ್ರತ್ಯಸ್ತ್ರವನ್ನ ಹೂಡಿಬಿಟ್ಟಿದೆ. ಭಾರತ 5ನೇ ಜನರೇಷನ್ನ ಫೈಟರ್ ಜೆಟ್ ರೆಡಿ ಮಾಡೋದಕ್ಕೆ ಇನ್ನೂ 10 ವರ್ಷ ಬೇಕಾಗುತ್ತೆ. ಇದು ಚೀನಾಗೂ ಕೂಡ ಚೆನ್ನಾಗಿಯೇ ಗೊತ್ತಿತ್ತು. ಇದೇ ಕಾರಣಕ್ಕಾಗಿ ಚೀನಾ ಅಹಂಕಾರದಲ್ಲಿತ್ತು. ಭಾರತ ಫೈಟರ್ ಜೆಟ್ನ ವಿಚಾರದಲ್ಲಿ ನಮ್ಮ ಹತ್ತಿರಕ್ಕೂ ಕೂಡ ಸುಳಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಚೀನಾ ಅಂದುಕೊಂಡಿತ್ತು. ಆದರೆ ಈಗ ಭಾರತ ಚೀನಾದ ಅಹಂಕಾರವನ್ನ ಒಂದೇ ಸಮನೆ ಇಳಿಸಿಬಿಟ್ಟಿದೆ. ತನ್ನ ಬಳಿ 5th ಜನರೇಷನ್ ಫೈಟರ್ ಜೆಟ್ ಇದೆ ಅಂತ ಬೀಗುತ್ತಿದ್ದ ಚೀನಾ ಈಗ ಕಂಗಾಲಾಗಿದೆ. ಅಷ್ಟಕ್ಕೂ ಭಾರತ ಚೀನಾಗೆ ಚೆಕ್ಮೇಟ್ ಇಟ್ಟಿದ್ದು ಹೇಗೆ? ಭಾರತ ಕೂಡ 5ನೇ ಜನರೇಷನ್ನ ಫೈಟರ್ ಜೆಟ್ ಅನ್ನ ರೆಡಿ ಮಾಡಿಬಿಡ್ತಾ. ಚೀನಾಗೆ ಭಾರತ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಹೇಗಿದೆ? ಭಾರತ ಫ್ರಾನ್ಸ್ಗೆ ರಫ್ತು ಮಾಡಲಿರುವ ಆ ಮಿಸೈಲ್ ಸಿಸ್ಟಮ್ ಯಾವುದು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ಗೆ ಭೇಟಿ ನೀಡಿದ್ದಾರೆ. ಮೋದಿ ಅವರ ಫ್ರಾನ್ಸ್ ಪ್ರವಾಸದ ಸಂದರ್ಭದಲ್ಲಿ 2 ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಅವರು ಮೋದಿ ಅವರನ್ನ ಇಗ್ನೋರ್ ಮಾಡಿದ್ದಾರೆ. ಮೋದಿ ಕೈ ಕುಲುಕಲು ಬಂದಾಗ ಅವರನ್ನ ನೋಡಿಯೂ ನೋಡದಂತೆ ಮಾಡಿ ಬೇರೆ ನಾಯಕರ ಜೊತೆ ಮಾತನಾಡಿದ್ದಾರೆ. ಮೋದಿ ಪ್ರತಿಷ್ಠೆ ಇಷ್ಟೇ ಅಂತ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ರು. ಇದು ಮೋದಿಗೆ ಜಾಗತಿಕ ಮಟ್ಟದಲ್ಲಿ ಸಿಗುವ ಗೌರವ ಅಂತ ಹಲವು ಜನ ಗೇಲಿ ಮಾಡಿದ್ದು ಕೂಡ ಉಂಟು. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮತ್ತೊಂದು ಫೋಟೋ ಇಂಟರ್ನೆಟ್ನಲ್ಲಿ ವೈರಲ್ ಆಗುತ್ತೆ. ಆ ಫೋಟೋ ಯಾವುದು ಅಂತ ಕೇಳಿದರೆ, ಸ್ವತಃ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ವಿಮಾನ ನಿಲ್ದಾಣದವರೆಗೂ ಬಂದು ಮೋದಿ ಅವರನ್ನ ಬೀಳ್ಕೊಟ್ಟಿರುವ ಫೋಟೋ ಅದು. ಸಾಮಾನ್ಯವಾಗಿ ಒಂದು ದೇಶದ ಅಧ್ಯಕ್ಷರಾದವರು ಯಾವ ನಾಯಕರನ್ನ ಕೂಡ ವಿಮಾನ ನಿಲ್ದಾಣದವರೆಗೆ ಬಂದು ಬೀಳ್ಕೊಡೋದಿಲ್ಲ. ಆದರೆ ಮ್ಯಾಕ್ರೋನ್ಗೆ ಮೋದಿ ಮೇಲಿರುವ ಗೌರವದಿಂದ ಈ ರೀತಿ ಮಾಡಿದ್ದಾರೆ ಅಂತ ಮತ್ತೊಂದು ವರ್ಗ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ರಾಜಕೀಯ ಚರ್ಚೆ ಅಷ್ಟೇ. ಪ್ರಧಾನಿ ಮೋದಿ ಅವರ ಫ್ರಾನ್ಸ್ ಭೇಟಿಯಿಂದ ಭಾರತಕ್ಕಾಗಿರುವ ದೊಡ್ಡ ಲಾಭ ಏನಪ್ಪ ಅಂತ ಕೇಳಿದ್ರೆ, ಅದು ಪಿನಾಕ ಮಿಸೈಲ್ ಒಪ್ಪಂದ. ಸ್ನೇಹಿತರೆ, ಒಂದು ಕಾಲ ಇತ್ತು ಭಾರತ ರಕ್ಷಣಾ ಉಪಕರಣಗಳನ್ನು ಬಲಿಷ್ಠ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇತ್ತು. ರಷ್ಯಾದಿಂದ, ಅಮೆರಿಕಾದಿಂದ, ಅಷ್ಟೇ ಯಾಕೆ ಫ್ರಾನ್ಸ್ನಿಂದ ಕೂಡ ಭಾರತ ರಕ್ಷಣಾ ಉಪಕರಣಗಳನ್ನು ಆಮದು ಮಾಡಿಕೊಂಡಿದೆ. ಬಲಿಷ್ಠ ದೇಶಗಳು ತಾವು ಬಳಸಿ ಹಳೆಯದಾದ ಉಪಕರಣಗಳನ್ನು ಕೂಡ ಭಾರತಕ್ಕೆ ಕೊಟ್ಟ ಉದಾಹರಣೆ ಇದೆ. ಭಾರತಕ್ಕೆ ಬಂದಾಗ ಅದು ಅತ್ಯಾಧುನಿಕ ಉಪಕರಣಗಳೇ ಆಗ್ತಾವೆ. ಕಾರಣ ನಾವು ರಕ್ಷಣಾ ಉಪಕರಣಗಳ ವಿಚಾರದಲ್ಲಿ ತುಂಬಾನೇ ಹಿಂದೆ ಇದ್ದೇವೆ. ಆದರೆ ಕಳೆದ 3-4 ವರ್ಷದಿಂದ ಎಲ್ಲವೂ ಬದಲಾಗಿದೆ. ಭಾರತ ರಕ್ಷಣಾ ವಲಯದಲ್ಲಿ ರಾಕೆಟ್ ವೇಗದಲ್ಲಿ ಬೆಳೀತಾ ಇದೆ. ಅದರಲ್ಲೂ ಭಾರತದಲ್ಲಿ ತಯಾರಾಗುತ್ತಿರುವ ರಕ್ಷಣಾ ಉಪಕರಣಗಳಿಗೆ ಬಲಿಷ್ಠ ದೇಶಗಳಿಂದಲೇ ಬೇಡಿಕೆಗಳು ಬರ್ತಾ ಇದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಭಾರತದ ಮಿಸೈಲ್ ಸಿಸ್ಟಮ್ ಅನ್ನ ಖರೀದಿ ಮಾಡೋದಕ್ಕೆ ಈಗ ಫ್ರಾನ್ಸ್ ಮುಂದಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಕೆಲವು ವರ್ಷಗಳ ಹಿಂದೆ ಭಾರತ ಫ್ರಾನ್ಸ್ನಿಂದ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿತ್ತು. ಇದೀಗ ಭಾರತವೇ ಫ್ರಾನ್ಸ್ನಂತಹ ಬಲಿಷ್ಠ ದೇಶಕ್ಕೆ ಮಿಸೈಲ್ ಸಿಸ್ಟಮ್ ಅನ್ನ ಮಾರಾಟ ಮಾಡುವ ಹಂತಕ್ಕೆ ಬೆಳೆದು ನಿಂತಿದೆ. ಒಂದು ವೇಳೆ ಇದು ಆಗಿಬಿಟ್ರೆ ಭಾರತದ ಪಾಲಿಗೆ ಅತಿ ದೊಡ್ಡ ಸಾಧನೆ. ಇಲ್ಲಿವರೆಗೆ ರಕ್ಷಣಾ ಉಪಕರಣಗಳ ವಿಚಾರದಲ್ಲಿ ಬೇರೆ ದೇಶಗಳ ಮೇಲೆ ಅವಲಂಬನೆಯಾಗಿದ್ದ ಭಾರತ ಈಗ ಫ್ರಾನ್ಸ್ನಂತಹ ಬಲಿಷ್ಠ ದೇಶಗಳಿಗೆ ಯುದ್ಧೋಪಕರಣಗಳನ್ನು ಕೊಡೋದು ಅಂದರೆ ಸುಮ್ಮನೆನಾ ಹೇಳಿ? ಇದೇ ಕಾರಣಕ್ಕಾಗಿ ಈ ವಿಚಾರ ಈಗ ಜಗತ್ತಿನ ಗಮನ ಸೆಳೆಯುತ್ತಿದೆ. ಸ್ನೇಹಿತರೆ, ಇಲ್ಲಿ ಪಿನಾಕ ಅನ್ನುವ ಹೆಸರು ಕೇಳಿದ ಕೂಡಲೇ ಈ ಹೆಸರನ್ನ ಎಲ್ಲೋ ಕೇಳಿದ ರೀತಿ ನಿಮಗೆ ಅನಿಸಿರಬಹುದು. ಇದು ಶಿವನ ಬಾಣದ ಹೆಸರು. ಇದು ಶಿವದೇವರ ಬತ್ತಳಿಕೆಯಲ್ಲಿದ್ದ ಅತ್ಯಂತ ಪ್ರಮುಖ ಅಸ್ತ್ರಗಳಲ್ಲಿ ಒಂದಾಗಿತ್ತು. ಇದೇ ಕಾರಣಕ್ಕಾಗಿ ಮಿಸೈಲ್ ಸಿಸ್ಟಮ್ಗೆ ಪಿನಾಕ ಅನ್ನುವ ಹೆಸರನ್ನ ಇಡಲಾಗಿದೆ. ಈ ಪಿನಾಕ ಮಿಸೈಲ್ ಸಿಸ್ಟಮ್ ಕೇವಲ 40 ಸೆಕೆಂಡುಗಳಲ್ಲಿ ಬರೋಬ್ಬರಿ 12 ರಾಕೆಟ್ಗಳನ್ನು ಸಿಡಿಸಿಬಿಡುತ್ತೆ.
ಪಿನಾಕ ಮಾರ್ಕ್ 1 ಹಾಗೂ ಪಿನಾಕ ಮಾರ್ಕ್ 2 ಅನ್ನುವ 2 ವೇರಿಯಂಟ್ಗಳು ಈಗ ಸದ್ಯಕ್ಕೆ ರೆಡಿ ಇದೆ. ಇದರ ರೇಂಜ್ ಸುಮಾರು 70 ಕಿಲೋಮೀಟರ್ ಎನ್ನಲಾಗುತ್ತೆ. ಈಗಾಗಲೇ ಅರ್ಮೇನಿಯಾ ಈ ಪಿನಾಕ ಮಿಸೈಲ್ ಸಿಸ್ಟಮ್ ಅನ್ನ ಖರೀದಿ ಮಾಡಿದೆ. ಅರ್ಮೇನಿಯಾ ಒಳ್ಳೆಯ ರಿವ್ಯೂ ಅನ್ನ ಕೂಡ ಕೊಟ್ಟಿದೆ. ಹೀಗಾಗಿ ಫ್ರಾನ್ಸ್ ಕೂಡ ಪಿನಾಕ ವಿಚಾರದಲ್ಲಿ ಉತ್ಸುಕವಾಗಿದೆ. ಇನ್ನು ಮೋದಿ ಹಾಗೂ ಮ್ಯಾಕ್ರೋನ್ ನಡುವೆ ಹಲವು ವಿಚಾರಗಳ ಕುರಿತಂತೆ ಚರ್ಚೆಗಳು ಕೂಡ ನಡೆದಿದೆ. ರಕ್ಷಣಾ ವಲಯದಲ್ಲಿ ಹಲವು ಒಪ್ಪಂದಗಳು ಮುಂದಿನ ದಿನಗಳಲ್ಲಿ ನಡೆಯುವ ಸಾಧ್ಯತೆ ಇದೆ. ಒಂದು ವೇಳೆ ಫ್ರಾನ್ಸ್ ಭಾರತದಿಂದ ಪಿನಾಕ ಮಿಸೈಲ್ ಸಿಸ್ಟಮ್ ಅನ್ನ ಖರೀದಿ ಮಾಡಿದ್ದೇ ಆದಲ್ಲಿ ಅಲ್ಲಿಂದ ರಕ್ಷಣಾ ವಲಯದಲ್ಲಿ ಭಾರತದ ಹೊಸ ಅಧ್ಯಾಯ ಆರಂಭವಾಗುತ್ತೆ. ಒಂದು ಕಡೆ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತ ಚೀನಾದ 5ನೇ ಜನರೇಷನ್ನ ಫೈಟರ್ ಜೆಟ್ಗಳಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಅಮೆರಿಕ ಹಾಗೂ ರಷ್ಯಾದ 5th ಜನರೇಷನ್ನ ಫೈಟರ್ ಜೆಟ್ಗಳ ಬಗ್ಗೆ ಹೇಳಿದ್ವಿ. ಜೊತೆಗೆ ಚೀನಾ 6ನೇ ಜನರೇಷನ್ನ ಫೈಟರ್ ಜೆಟ್ ಅನ್ನ ರೆಡಿ ಮಾಡ್ತಾ ಇದೆ. ತನ್ನ ಬಳಿ ಇದ್ದ 5ನೇ ಜನರೇಷನ್ನ ಫೈಟರ್ ಜೆಟ್ ಅನ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಕೂಡ ಚೀನಾ ಪ್ಲಾನ್ ಮಾಡಿದೆ ಅನ್ನುವ ವಿಚಾರವನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ಆದರೆ ಭಾರತಕ್ಕೆ ಈ 5ನೇ ಜನರೇಷನ್ನ ಫೈಟರ್ ಜೆಟ್ ರೆಡಿ ಮಾಡಬೇಕು ಅಂದರೆ ಇನ್ನೂ ಕೂಡ 10 ವರ್ಷಗಳು ಬೇಕಾಗುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಚೀನಾಗೆ ಹೇಗಾದರೂ ಮಾಡಿ ಟಕ್ಕರ್ ಕೊಡಲೇಬೇಕು ಅಂತ ಭಾರತ ಪ್ಲಾನ್ ಮಾಡ್ತಾ ಇತ್ತು. ಇದೀಗ ಆ ಪ್ಲಾನ್ ಸಕ್ಸಸ್ ಆಗಿದೆ. ಭಾರತ ಈಗ 5ನೇ ಜನರೇಷನ್ನ ಫೈಟರ್ ಜೆಟ್ಗಳಿಗೆ ಚೆಕ್ ಮೇಟ್ ಇಡಬಲ್ಲ ರಾಡಾರ್ ಅನ್ನ ರೆಡಿ ಮಾಡಿದೆ. ಭಾರತದ ಶತ್ರುಗಳ ಬಳಿ 5ನೇ ಜನರೇಷನ್ನ ಫೈಟರ್ ಜೆಟ್ಗಳು ಹೆಚ್ಚಾಗುತ್ತಿದ್ದಂತೆ ಭಾರತ ಇದಕ್ಕೆ ಪ್ರತ್ಯಾಸ್ತ್ರವನ್ನ ಹೂಡಿಬಿಟ್ಟಿದೆ. 5th ಜನರೇಷನ್ನ ಫೈಟರ್ ಜೆಟ್ಗಳು ನಾರ್ಮಲ್ ರಾಡಾರ್ಗಳಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತವೆ. ಅವುಗಳನ್ನು ಪತ್ತೆ ಹಚ್ಚೋದಕ್ಕೆ ಈ ರಾಡಾರ್ಗಳಿಂದ ಸಾಧ್ಯವಿಲ್ಲ. ಹೀಗಾಗಿ ಸುಲಭವಾಗಿಯೇ 5th ಜನರೇಷನ್ನ ಫೈಟರ್ ಜೆಟ್ಗಳು ಭಾರತದ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಶತ್ರು ದೇಶಗಳಿಂದ ತೂರಿ ಬರುವ ಈ 5ನೇ ಜನರೇಷನ್ನ ಫೈಟರ್ ಜೆಟ್ಗಳ ವಿರುದ್ಧ ಭಾರತ ಯಾವ ರೀತಿಯ ಹೋರಾಟ ಮಾಡುತ್ತೆ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಕಾಡಿತ್ತು. ಸದ್ಯಕ್ಕಂತೂ ನಮ್ಮಿಂದ 5ನೇ ಜನರೇಷನ್ನ ಫೈಟರ್ ಜೆಟ್ ಅನ್ನ ರೆಡಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಪ್ಲಾನ್ ಬಿ ಯ ಮೊರೆ ಹೋಗಿದೆ ಭಾರತ. 5th ಜನರೇಷನ್ನ ಫೈಟರ್ ಜೆಟ್ಗಳನ್ನು ಟ್ರ್ಯಾಕ್ ಮಾಡಬಲ್ಲ ರಾಡಾರ್ಗಳನ್ನು ಭಾರತ ಸಿದ್ಧಪಡಿಸಿದೆ. ಇದನ್ನ ಹೈ ಫ್ರೀಕ್ವೆನ್ಸಿ ರಾಡಾರ್ ಅಂತ ಕರೆಯಲಾಗಿದೆ. ಇದು 400 ಕಿಲೋಮೀಟರ್ ರೇಂಜ್ನಲ್ಲಿ ಟ್ರ್ಯಾಕ್ ಮಾಡುವ ಸಾಮರ್ಥ್ಯ ಇರುವ ರಾಡಾರ್ ಆಗಿದ್ದು, ಇದು 5ನೇ ಜನರೇಷನ್ನ ಫೈಟರ್ ಜೆಟ್ಗಳನ್ನು ತುಂಬಾ ಸುಲಭದಲ್ಲೇ ಡಿಟೆಕ್ಟ್ ಮಾಡಬಲ್ಲದು. ಈ ರಾಡಾರ್ನ ವಿಶೇಷತೆ ಏನಪ್ಪಾ ಅಂದ್ರೆ, ಇದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭದಲ್ಲೇ ತೆಗೆದುಕೊಂಡು ಹೋಗಬಹುದು. ಬಹುತೇಕ ಎಲ್ಲಾ ತಾಪಮಾನಗಳಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ. ಹಿಮಾಲಯದಿಂದ ಹಿಡಿದು ಮರುಭೂಮಿ ಪ್ರದೇಶದಲ್ಲೂ ಕೂಡ ಇದು ಸುಲಭದಲ್ಲೇ ತನ್ನ ಕೆಲಸ ಮಾಡಿ ಮುಗಿಸುತ್ತೆ. ಹೀಗಾಗಿ ಭಾರತಕ್ಕಿದ್ದ ದೊಡ್ಡ ತಲೆನೋವೊಂದು ಕಡಿಮೆಯಾಗಿದೆ. ಈ ಮೂಲಕ ಭಾರತ ಚೀನಾಗೆ ಶಾಕ್ ಕೊಟ್ಟಿದೆ. ಇದೊಂದು ವಿಚಾರದಲ್ಲಿ ಭಾರತ ತುಂಬಾನೇ ಹಿಂದೆ ಇದೆ ಅಂತ ಚೀನಾ ಬೀಗ್ತಾ ಇತ್ತು. ಆದರೆ ಇನ್ನು ಮುಂದೆ ಭಾರತದ ಮುಂದೆ ಚೀನಾದ 5ನೇ ಜನರೇಷನ್ನ ಫೈಟರ್ ಜೆಟ್ಗಳ ಆಟ ನಡೆಯೋದಿಲ್ಲ ಅಂತ ಗೊತ್ತಾಗುತ್ತಿದ್ದಂತೆ ಚೀನಾಗೆ ಹೊಟ್ಟೆ ಉರಿಯೋದಕ್ಕೆ ಶುರುವಾಗಿದೆ. ಅದೇನೇ ಇರಲಿ, ಭಾರತ ರಕ್ಷಣಾ ವಲಯದಲ್ಲಿ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಈ ಬೆಳವಣಿಗೆಯ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.